ಸನ್ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರ ಸಾರಥ್ಯದಲ್ಲಿ ಕ್ಷಮತಾ ಸೇವಾ ಸಂಸ್ಥೆ ಹಾಗೂ ನವಯುಗ ಸಂಘಟನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬೃಹತ್ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಹಾಗೂ ಉಪನಯನ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯಿತು. ಮಾನ್ಯ ಸಚಿವರಾದ ಪ್ರಹ್ಲಾದ ಜೋಶಿ, ಶಾಸಕರಾದ ಮಹೇಶ ತೆಂಗಿನಕಾಯಿ, ಶ್ರೀ ವಿನಯ್ ಗುರೂಜಿ, ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಶ್ರೀ ಆನಂದ್ ಗುರೂಜಿ, ಲಿಂಗರಾಜ ಪಾಟೀಲ, ಕೃಷ್ಣ ಗಂಗಾಳೆಕರ್, ಪ್ರಕಾಶ ಕ್ಯಾರಕಟ್ಟಿ, ಜಯತೀರ್ಥ ಕಟ್ಟಿ, ರಾಜು ಕಾಳೆ, ರಮೇಶ ಮಹಾದೇವಪ್ಪನವರು, ರವಿ ಬಂಕಾಪುರ ಮತ್ತು ಹಿರಿಯರು, ಮಹಿಳಾ ಮಂಡಳದವರು ಹಾಗೂ ಸಮಾಜದ ಮುಖಂಡರು ವಧುವರರಿಗೆ ಆಶೀರ್ವದಿಸಿದರು. ನಮ್ಮ ಕೃಷ್ಣ ಗಂಡಗಾಳ್ಕರ್ ಅವರು ಇವತ್ತು ಸಾಮೂಹಿಕ ವಿವಾಹವನ್ನ ಮಾಡ್ತಾ ಇದ್ದಾರೆ. ಸರ್ವ ಜಾತಿಯ ಸಾಮೂಹಿಕ ವಿವಾಹ ಇದೆ. ಸರ್ವ ಧರ್ಮ ಅಲ್ಲ, ಯಾಕಂದ್ರೆ ಧರ್ಮ ಇರೋದು ಒಂದ ಹಿಂದೂ ಧರ್ಮ. ಹಾಗಾಗಿ ಹಿಂದೂ ಧರ್ಮದಾಗ ಅನೇಕ ಜಾತಿಗಳಿದ್ದಾವೆ. ಎಲ್ಲ ಜಾತಿಯ ಒಂದು ವಧುವರರು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಾರ ಅವರಿಗೆ ಬಹಳ ವಿಜೃಂಭಣೆಯಿಂದ ಇಲ್ಲಿ ಸಾಮೂಹಿಕವಾಗಿ ಮದುವೆಯನ್ನ ಮಾಡಿಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡಿ ಕಳೆದ 22 ವರ್ಷದಿಂದ ಕೃಷ್ಣ ಗಂಡಗಾಳ್ಕರ್ ಅವರು ಸಾಮೂಹಿಕ ವಿವಾಹವನ್ನ ಮಾಡ್ತಾ ಇದ್ದಾರೆ. ಈ ವರ್ಷದ ಈ ಕಾರ್ಯಕ್ರಮಕ್ಕೆ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು, ಪ್ರಕಾಶ್ ಕ್ಯಾರಕಟ್ಟಿ ಅವರು, ಆಮೇಲಿಂದ ನಮ್ಮ ಆನಂದ್ ಗುರುಸ್ವಾಮಿ ಅವರು, ಸುಭಾಷ್ ಸಿಂಗ್ ಜಮಾದಾರ್ ಅವರು, ಶಿರ್ಕೋಳ್ ಅವರು, ಬಂಕಾಪುರ್ ಅವರು, ಈ ರೀತಿ ಅನೇಕ ಪ್ರಮುಖರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಇವರೆಲ್ಲರೂ ಅವರಿಗೆ ಸಹಕಾರವನ್ನು ಕೊಟ್ಟರು. ವೇದಿಕೆ ಮೇಲೆ ಇರೋರು. ವಿವಾಹ ಅನ್ನೋದು ಕೂಡ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಸಂಸ್ಕಾರ ಇದ್ದಂಗ. ಷೋಡಶ ಸಂಸ್ಕಾರ ಅಂತೇನು ಹೇಳ್ತೀವಿ, ಆ ಸಂಸ್ಕಾರದಲ್ಲಿ ವಿವಾಹ ಸಂಸ್ಕಾರವು ಒಂದು. ನಮ್ಮ ಧಾರ್ಮಿಕ ವ್ಯವಸ್ಥೆಯ ಪ್ರಕಾರ 25 ಜೋಡಿ ಸಾಮೂಹಿಕ ವಿವಾಹವನ್ನ ಸಂಪ್ರದಾಯದಂತೆ ಮಾಡಿ ಇವತ್ತು ಬಡವರಿಗೆ, ಅದರಲ್ಲೂ ಕೂಡ ಇದರಲ್ಲಿ ಕೇವಲ ಈ ರೀತಿ ಅಂದ್ಕೋಬಾರ್ದು. ಯಾರು ಅನೇಕ ಸತ್ಯ ಒಂದು ಮಾನಸಿಕತೆ ಇರ್ತದೆ. ಯಾರು ಸಾಮೂಹಿಕ ವಿವಾಹದಲ್ಲಿ ಲಗ್ನ ಮಾಡ್ಕೋತಾರ ಅವ್ರಿಗೊಂದು ಮನಸ್ಸಿನಾಗ ಏನೋ ಅಳಕಿರ್ತದೆ. ಅದೇನೋ ಮಾಡುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ಒಂದೊಂದು ಮದುವೆ ಒಳಗ ಇಷ್ಟು ಜನನ ಕರೆಯೋದು ಆಗೋದಿಲ್ಲ. ಮತ್ತು ಕರೆದ್ರು ಸಹಿತ ಅದೇ ಜನನ ರಿಪೀಟ್ ಆಗ್ತಾರ. ಅಷ್ಟು ಖರ್ಚು ವೆಚ್ಚವನ್ನು ಉಳಿಸಿದ್ರೆ ಮುಂದೆ ನಿಮಗೆ
ಸಂಸಾರಕ್ಕೆ ಮುಂದೆ ನಿಮಗೆ ಹುಟ್ಟುವಂಥ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಸಾರ ಸುಗಮವಾಗಿ ನಡೆಸಲಿಕ್ಕೆ ಅದೇ ದುಡ್ಡು ಉಪಯೋಗ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಸಾಮೂಹಿಕ ವಿವಾಹ ಬಹಳ ಮಹತ್ವವನ್ನು ಪಡೆದಿದೆ. ಕಳೆದ 22 ವರ್ಷದಿಂದ ಕೃಷ್ಣ ಗಂಡಗಾಳಕರ್ ಅವರು ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದ ಅರ್ಪಿಸಿ, ಅದಕ್ಕೆ ಈಗ ನೇರವಾಗಿ ಎಲ್ಲರೂ ಸೇರಿ ಅಕ್ಕಿ ಕಾಳು ಹಾಕಿ ಜಾಸ್ತಿ ಇಲ್ಲಿ ಮಾತನಾಡೋದು ಬೇಡ. ಮತ್ತೊಮ್ಮೆ ಕೃಷ್ಣ ಗಂಡಗಾಳಕರ್ ಅವ್ರ ತಂಡದವರಿಗೆ ನಾನು ವಿಶೇಷವಾದ ಧನ್ಯವಾದ ಅರ್ಪಿಸಿ ಈಗ ಅಕ್ಕಿ ಕಾಳ ಕಾರ್ಯಕ್ರಮ ಸಾಮೂಹಿಕ ವಿವಾಹದಲ್ಲಿ ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಾವು ಕೂಡ ಇಲ್ಲೇ ಮದುವೆಯನ್ನು ಮಾಡ್ತಾ ಬಂದಿದ್ವಿ. ಇವತ್ತಿನ ದಿವಸ ನಾವು ಇಲ್ಲೇ ಮದುವೆ ಮಾಡ್ಕೊಳ್ಳೋಣ ಅಂತ ಇಲ್ಲೇ ವಿವಾಹವನ್ನು ಮಾಡ್ಕೊಂಡಿದ್ವಿ. ಮತ್ತೆ ಎಲ್ಲರೂ ಬಂದಿರ್ತಕ್ಕಂಥ ಎಲ್ಲರೂ ಜನರಿಂದ ನಮಗೆ ಆಶೀರ್ವಾದ ಸಿಗಲಿ. ಮತ್ತೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಎಲ್ಲರೂ ಮಾಡ್ಕೋಬೇಕಾಗಿ ನಮ್ಮ ಅಭಿಪ್ರಾಯವನ್ನು ನಾವು ತಿಳಿಸ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಏನ್ ಬೇಕು ಎದುರಿಗೆ ಖರ್ಚು ಆಗ್ಲಾರ್ದಂಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮಲ್ಲಿ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿತ್ತು ಅನ್ಸ್ತು. ನಮ್ಮ ಬೆಂಗಳೂರು ತುಂಬಾ ಖುಷಿ ಪಡ್ಬೇಕು. ತುಂಬ ಅವ್ರದ್ದು ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಯಾವ ರೀತಿ ವ್ಯವಸ್ಥೆ ಎಲ್ಲ ಹೆಂಗಿತ್ತು ಇಲ್ಲಿ? ಚಲೋ ಇತ್ತು. ಓಕೆ, ಖುಷಿಯಾಗಿದ್ದೀರಾ? ನಾವು ಇಲ್ಲೇ ಬಂದೀವಿ. ನಮ್ದು ಮನೆ ಇಲ್ಲೇ ಅಂಗನಾಗ ಇದ್ವಿ. ಮದುವೆ ಇದ್ದಂಗೆ ಚಲೋ ಆದ್ರೆ ಚಲೋ ಮಾಡಿಕೊಟ್ರೆ ಅರ್ವಾಡ ಆದ್ರೆ ನಾವು ಅನ್ಕೊಂಡಿದ್ದಿಲ್ಲ. ಎಲ್ಲಾಗಿನ್ ಚಲೋ ಆತ, ಖುಷಿ ಆದ್ರೆ ಮದ್ವೆ. ನನ್ನ ಮಗಗ ಕನ್ಯಾದಾನ ಮಾಡ್ಕೊಟ್ಟು ನಿಮ್ಗೆ ಮದುವೆ ಮಾಡ್ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿರಿ. ಹಿಂಗ ಎಲ್ಲರಿಗೂ ಮಾಡ್ರಿ. ನನ್ಗೂ ಒಂದ್ ಸ್ವಲ್ಪ ಸಹಾಯ ಮಾಡುವಂಗ ಆದ್ರೆ ನಾನು ನನ್ನ ಕೈಲಿ ಆದದ್ದಷ್ಟು ನಾನು ಸಹಾಯ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ನರೇಶ್ ಅಂತ ಸರ್. ನಾನು ಬಳ್ಳಾರಿಯಿಂದ ಬರ್ತಾ ಇದ್ದೀನಿ. ಮದುವೆ ಇಲ್ಲೆಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಹಾ ಸರ್, ಎಲ್ಲ ಖುಷಿ ಆಯ್ತು. ನನ್ನ ಹೆಸರು ಪ್ರಜ್ವಲ್. ನಮ್ಮ ರಮ್ಯಾ ಅಂತೇಳಿ ಇಲ್ಲೇ ಹುಬ್ಳಿಯಿಂದ ಇದ್ದೇನೆ. ಫಂಕ್ಷನ್ ಭಾಳ ಚಲೋ ಆಗೈತಿ, ಖುಷಿ ಆಗಿದೆ. ನಮಸ್ತೆ, ನನ್ನ ಹೆಸರು ಬಸವೇಶ್ ಅಂತ. ನಾನು ಬರ್ತಾ ಇರೋದು ಇಲ್ಲಿ ಧಾರವಾಡದಿಂದ. ನಮ್ಮದು ಫಸ್ಟ್ ಟೈಮ್ ಈ ಥರ ಪ್ರೋಗ್ರಾಮ್ ನಾನು ಅಟೆಂಡ್ ಆಗಿರೋದು ಫಸ್ಟ್ ಟೈಮ್. ನನಗೆ ಸರಳ ವಿವಾಹನಲ್ಲಿ ತುಂಬ ಆಸಕ್ತಿ ಇತ್ತು ಮೊದಲಿಂದ. ಫಸ್ಟ್ ಟೈಮ್ ಇವನ್ ನೋಡೋಕ್ಕೂ ಸಿಕ್ತು, ಆಮೇಲೆ ಇದರಲ್ಲಿ ಪಾರ್ಟಿಸಿಪೇಟ್ ಆಗೋಕ್ಕೂ ಅವಕಾಶ ಸಿಕ್ತು. ತುಂಬ ಖುಷಿ ಆಯಿತು. ವ್ಯವಸ್ಥೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೆಲ್ಲ ಚೆನ್ನಾಗಿ ಆಗತ್ತಂತ. ಇಟ್ ಈಸ್ ಅಬವ್ ಮೈ ಎಕ್ಸ್ಪೆಕ್ಟೇಷನ್ಸ್. ನಮಗೆ ಸಿಂಪಲ್ ಆಗಿ ಮಾಡಬೇಕು ಅಂತ ಇತ್ತು, ಸೊ ನಾವು ರಿಜಿಸ್ಟರ್ ಮಾಡಿದ್ವಿ. ಬಟ್ ಇದು ತುಂಬಾ ಅದ್ದೂರಿಯಿಂದ ಆಯ್ತು. ತುಂಬಾ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು.